ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳ್ಕೊಡಿರೋದು. ಹೋಗಿದ್ದೀನಿ ಮೊನ್ನೆ ಒಂದು 15 ದಿನ ಹಿಂದೆ ಒಂದು ಸಾಧನಾ ಸಮಾವೇಶ ಅಂತ ಮೈಸೂರಲ್ಲೂ ಕಾರ್ಯಕ್ರಮ ಮಾಡಿದ್ರು. ಆವಾಗ್ಲೂ 2800 ಕೋಟಿಯನ್ನು ಗುದ್ಲಿ ಪೂಜೆ ತಾವು ಮಾಡಿರೋದು ನಮಗೆಲ್ಲ ಗೊತ್ತಿರೋದೆ. ಇಡೀ ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಎಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ, ಎಲ್ಲ ಕಡೆ ಅನುದಾನ ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲೇ ಬೆಂಗಳೂರು ಕ್ಷೇತ್ರದಲ್ಲೇ BJP ಸರ್ಕಾರ ಇರುವಾಗ 4 ವರ್ಷದಲ್ಲಿ ಬರೇ 90 ಕೋಟಿ ಬಂದಿತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ನನ್ನ ಕ್ಷೇತ್ರಕ್ಕೆ 580 ಕೋಟಿ ಅನುದಾನ ಬಂದಿದೆ ಸರ್. ಎಲ್ಲಿ ದಿವಾಲಿ ಆಗಿದೆ ನಮ್ಮ ಸರ್ಕಾರ? ನೀವಿರುವಾಗ ದಿವಾಲಿ ಆಗಿತ್ತು. ನಾವು ಜನಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವೇನು ದಿವಾಲಿ ಆಗಲಿಲ್ಲ. ನೀವು ದಿವಾಲಿ ಆಗಿದ್ದ ಕಾರಣ ಅಂದರೆ ನೀವು ಲೂಟಿ ಹೊಡೆದು ಮನೇನ ದುಡ್ಡು ತೊಗೊಂಡೋಗಿದ್ದೀರಾ. ನಾವು ಕಷ್ಟ ಬಿದ್ದು ಗ್ಯಾರಂಟಿಗಳನ್ನ ಜನಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಈ ಥರನ ಕೆಲಸನ ಗ್ಯಾರಂಟಿದಲ್ಲೂ ನಾವು ಈ ಥರ ಕೆಲಸನ ಮಾಡ್ತಾ ಇದ್ದೀನಿ. ಇವತ್ತು ದಿನ 560 ಕೋಟಿಯನ್ನು ಇವತ್ತು 450 ಕೋಟಿಯೇನೋ ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 150 ಕೋಟಿ ಇನಾಗ್ರೇಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಕಾಂಗ್ರೆಸ್ ಪಕ್ಷನಿರೋದು ಚುನಾವಣೆ ತೆಗೀರಿ, ನೀವು ಇತಿಹಾಸನ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ನಾವು ಹೋಗಿ ಮತ ಕೇಳಕ್ಕೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ BJP ಅವರು ಅವ್ರ ಸಾಧನೆಯನ್ನು ತೋರಿಸಿ ಮತ ಕೇಳಿದಾರ? ಅವ್ರ ಸಾಧನೆ ಏನೇನೂ ಇಲ್ಲ. ಬರೀ ಅವರೇನೋ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನಿಗೆ ಕೊಡ್ರೆ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳ್ಕೊಟ್ಟಿರೋದು. ದಯಮಾಡಿ ಮಾಡಿ ರಾಜಕೀಯ, ಜಾತಿ ಭೇದಿ ಮಾಡಿ ರಾಜಕೀಯ ಮಾಡಬೇಡಿ. ಕೆಲಸ ಮಾಡಿ ಮತ ಕೇಳಿ.